ನಮ್ಮ ಕೆಲಸವನ್ನು ನಮ್ಮ ನಿರ್ದೇಶಕ ನೀವು ಯಾರನ್ನ ಆರಿಸಿ ಕಳಿಸ್ತಾ ಇರ್ತೀರಿ ಅವ್ರು ಮಾಡ್ತಾರಾ ಅನ್ನುವಂಥದ್ದು. ಆದಷ್ಟು ಇಲೆಕ್ಷನ್ ಆಗೋ ಸಾಧ್ಯತೆ ಭಾಳಷ್ಟು ಇದಾವೆ ಈ ಸಲ. ಇದು ಒಳ್ಳೆಯ ಬೆಳವಣಿಗೆ. ಇದು ಇಲೆಕ್ಷನ್ ಅಂತಂದ್ರೆ ನಿಂತು ಒಬ್ಬರು ಸೋತುಕೊಳ್ಳೊಬ್ರನ್ನ ಬೈದು ಟೀಕೆ ಮಾಡೋದು ಅಲ್ಲ. ಇಲೆಕ್ಷನ್ ಅಂದ್ರೆ ನಮಗೆ ಒಳ್ಳೆಯವರು ಯಾರಪ್ಪ, ಒಳ್ಳೆ ಕೆಲಸ ಮಾಡೋರು ಯಾರೋ ಅವ್ರನ್ನ ಹುಡುಕಿ ಆ ನಿರ್ದೇಶಕ ಸ್ಥಾನದಲ್ಲಿ ಕೂಡಿಸೋದು ಇರ್ತದೆ. ಅವರು ರೈತ ಪರವಾದಂತಹ ನಿರ್ಧಾರಗಳನ್ನು, ರೈತರ ಅನುಕೂಲ ಆಗುವಂಥ ನಿರ್ಧಾರ ತಗೋಬೇಕಾಗ್ತದೆ. ಇದುವರೆಗೆ ಬಂದಂಥ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ರೈತರಿಗೆ ಅನೇಕ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದಾರೆ. ಏನು ತಮಗೇನು ಸಾಧ್ಯದನೋ ಅವುಗಳನ್ನು ಮಾಡಿದ್ದಾರೆ. ಆದರೆ ಇನ್ನೂ ನಮ್ಮ ರೈತ ಬಡತನದ ಮೇಲೆ ಬಂದಿಲ್ಲ, ಇನ್ನೂ ಆತ್ಮಹತ್ಯೆ ಮಾಡಿಕೊಂಡು ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರಾದರೂ ಸ್ವತಃ ರೈತರನ್ನ. ಯಾಕಂತಂದರೆ ಬಡತನರು ಕಾರಣಕ್ಕಾಗಿ, ಲಾಭದ ಉದ್ಯೋಗದು ಅಗ್ರಿಕಲ್ಚರ್ ಇಲ್ಲದಕ್ಕಾಗಿ, ಅಂದರೆ ಒಕ್ಕಲ್ತನ ಇಲ್ಲದಕ್ಕಾಗಿ ಅನೇಕ ಸಲ ಸಾಲ ತರೋದು ಮಾಡೋದು, ಅದ್ರ ಮೇಲೆ ನಡೆಸ್ಕೊಂಡು ಹೋಗೋದು. ಭಾಳ ಸಲ ಏನಾಗಿಬಿಡ್ತಪ್ಪ, ಸಾಲ ಮುಡಿಸ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅನಿವಾರ್ಯವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು. ಅದರಲ್ಲಿ 3 ಬಡ್ಡಿ 5 ಬಡ್ಡಿ ಹೊರಗೆ ಪಾಪ ತರ್ತಾಯಿದ್ರು. ಅದ್ರ ಲೆಕ್ಕ ಹಾಕಿದಾಗ ನಮಗೆ ಇವತ್ತು DCC ಬ್ಯಾಂಕಿನ ಮಹತ್ವ ಗೊತ್ತಾಗ್ತದೆ. ಯಾಕಂತಂದ್ರೆ DCC ಈ ಬ್ಯಾಂಕ್ನಿಂದಾಗಿ ಅನೇಕರು ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪಿದ. ಆದರೆ ಸಾಲ ಮಾಡ್ಕೋದೇನು ತಪ್ಪಿಲ್ಲ. ಸಾಲ ಪ್ರತಿ ವರ್ಷ ಸಾಲ ಇದ್ದೇ ಇರ್ತದೆ. ಬೆಳೆ ಸಾಲ ಪ್ರತಿ ವರ್ಷ ತೊಗೊಳ್ಳೋದು ಮಾಡೋದು. ಸಾಲ